ಯಾವ ವ್ಯಕ್ತಿಗೂ ಸ್ಟ್ರೆಸ್ ಇಲ್ಲವೋ ಅವನ ಲಿವರ್ ಚೆನ್ನಾಗಿ ಫಂಕ್ಷನ್ ಆಗುತ್ತೆ. ನಾನ್ ಆಲ್ಕೋಹಾಲಿಕ್ ಅಂದರೆ ಅವ್ರು ಕುಡಿಯೋದೇ ಇಲ್ಲ, ಆದರೆ ನನಗೆ ಫ್ಯಾಟಿ ಲಿವರ್ ಇದೆ, ಇದಕ್ಕೆ ಏನು ಮೂಲ ಕಾರಣ? ಜಂಕ್ ಫುಡ್ಸ್ ತಿಂತಾ ಇದ್ದೀರಲ್ವ, ಹೆಚ್ಚಿಗೆ ತಿನ್ನೋದು, ಇಲ್ಲ ಅಂದರೆ ಕಡಿಮೆ ತಿನ್ನೋದು, ಇಲ್ಲ ಅಂದರೆ ಟೈಮ್ಗೆ ನಿದ್ರೆ ತಗೊಳ್ತಾ ಇಲ್ಲ, ಆವತ್ತು ಆಟೋ ಇಮ್ಯೂನ್ ಡಿಸಾರ್ಡರ್ ಶುರು. ನಮಸ್ಕಾರ. ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಯಕೃತ್ನ ಬಗ್ಗೆ ಮಾತಾಡ್ತಿದ್ದೀವಿ, ಅಂದರೆ ಲಿವರ್ನ ಬಗ್ಗೆ ಮಾತಾಡ್ತಿದ್ದೀವಿ. ಕೆಲವ್ರು ಹೇಳ್ತಾರೆ ನಮ್ಮ ಆಹಾರ ಪದ್ಧತಿ ಸರಿ ಇರಬೇಕು, ಇನ್ನು ಕೆಲವ್ರು ಹೇಳ್ತಾರೆ ದೇಹ ಸರಿಯಾಗಿದ್ದು ಸರಿಯಾದ ತೂಕ ಇದ್ದು ಹೊಟ್ಟೆ ಮಾತ್ರ ದಪ್ಪ ಇದೆ, ಅಥವಾ ಕಣ್ಣು ಅಥವಾ ಚರ್ಮ ಹಳದಿಯಾಗಿ ಕಾಣಿಸ್ತಾ ಇದೆ, ಯಕೃತ್ತಲ್ಲಿ ಏನೋ ಸಮಸ್ಯೆ ಇರಬೇಕು ಅಂತ. ಆದರೆ ಇದಷ್ಟು ನೋಡಿ ಮಾತ್ರನೇ ನಾವು ನಮ್ಮ ಯಕೃತ್ತಲ್ಲಿ ಏನೋ ಸಮಸ್ಯೆ ಇದೆ ಅಂತ ಗುರ್ತಿಸೋದಕ್ಕಾಗಲ್ಲ. ಹಾಗಾದರೆ ಯಕೃತ್ತಿನ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಡ್ತೀವಿ. ಯಾವ ರೀತಿ ಸಮಸ್ಯೆಗಳು ಬಂದರೆ ನೀವು ಆಯುರ್ವೇದದಲ್ಲಿ ಪರಿಹಾರ ಕಂಡುಕೊಳ್ಬಹುದು ಅನ್ನೋ ಬಗ್ಗೆ ಕೂಡ ತಿಳಿಸ್ಕೊಡ್ತೀವಿ. ಮೊದಲನೇದಾಗಿ ಸ್ವಾಮೀಜಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ನಮಸ್ತೆ ಪರಿವೀಕ್ಷಕರೇ. ಸೊ ಇತ್ತೀಚೆಗೆ ಜನ ಹೇಗಾಗ್ಬಿಟ್ಟಿದ್ದಾರೆ ಅಂತಂದರೆ, ಏನಾದರೂ ಸಮಸ್ಯೆ ಕಂಡು ಬಂದರೆ ಅವರಷ್ಟಕ್ಕೆ ಅವರೇ ನನಗೆ ಈ ಸಿಂಪ್ಟಮ್ ಇದೆ, ನನಗೆ ಈ ಥರ ಆಗಿರ್ಬೋದು ಅಂತ ಡಿಸೈಡ್ ಆಗಿ ಅವರಷ್ಟಕ್ಕೆ ಅವರೇ ಮೆಡಿಸಿನ್ ತೊಗೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ಇದು ಇತ್ತೀಚೆಗೆ ಅಟ್ಲೀಸ್ಟ್ ಜನರಲ್ಲಿ ಸ್ವಲ್ಪ ಅವೇರ್ನೆಸ್ ಬಂದಿದೆ ದಟ್ ಅವರಷ್ಟಕ್ಕೆ ಅವರೇ ಡಿಸೈಡ್ ಮಾಡಿದ್ರೆ ಅಸಿಡಿಟಿ ಆಗಿದೆ, ಇಲ್ಲ ಹೆಚ್ಚಿನ ಮೆಡಿಸಿನ್ ತೊಗೊಂಡು ಹೊಟ್ಟೆಲಿ ಏನಾದರೂ ಸಮಸ್ಯೆ ಶುರುವಾದರೆ ಲಿವರ್ ಪ್ರಾಬ್ಲಮ್ ಶುರುವಾಗುತ್ತೆ. ಸೊ ಬೇಸಿಕಲಿ ನಾವು ಮೊದಲು ಲಿವರ್ ಬಗ್ಗೆ ತಿಳ್ಕೊಳ್ಳೋಣ, ಲಿವರ್ನ ಪಾರ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಹೇಗೆ ಫಂಕ್ಷನ್ ಮಾಡುತ್ತೆ ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ. ವೀಕ್ಷಕರೇ, ಲಿವರ್ ಒಂದು ಮೇಜರ್ ಆರ್ಗನ್ ಇನ್ ಥೊರಾಸಿಕ್ ರೀಜನ್ ಟು ನಾವು ಹೇಳ್ತೀವಿ. ಇದೆಲ್ಲ ಥೊರಾಸಿಕ್ ಈ ಭಾಗದಲ್ಲಿ ನೀವು ನೋಡಿದರೆ ಕತ್ತೆ ಕೆಳಗಡೆ ಅದರಿಂದ ಹೊಟ್ಟೆ ವರೆ ಥೊರಾಸಿಕ್ ರೀಜನ್ ಇದೆ. ಈ ರೀಜನಲ್ಲಿ ಮೇಜರ್ ಆಗಿ ಲಿವರ್ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಟು ನಾವು ಹೇಳ್ತೀವಿ. ಈಗ ಆಹಾರ ವಿಹಾರ ನಮ್ಮದು ಏನು ಪದ್ಧತಿ ಇದೋ, ನಾವು ಏನು ತಗೊಳ್ತಾ ಇದ್ದೀವೋ ಅದು ಡೈಜೆಸ್ಟ್ ಮಾಡೋದಕ್ಕೂ ಅದರಿಂದ ಸೆಗ್ರಿಗೇಷನ್ ಮಾಡೋದಕ್ಕೂ, ಪ್ರೋಟೀನ್ಸ್ ಆಗಲಿ, ಇನ್ಸುಲಿನ್ಸ್ ಆಗಲಿ, ವಿಟಮಿನ್ಸ್ ಆಗಲಿ, ಇದೆಲ್ಲ ಸೆಗ್ರಿಗೇಷನ್ ಮಾಡೋದಕ್ಕೂ ಲಿವರು ಮೇಯ್ನ್ ಆಗಿ ಫಂಕ್ಷನ್ ಆಗ್ತಾ ಇದೆ. ಓಕೆ, ಇದರಲ್ಲಿ ಮೇಜರ್ ಆಗಿ ಈಗ ಎಲ್ಲರಿಗೂ ಸಮಸ್ಯೆ ಬರೋದಕ್ಕೆ ಕಾರಣ ಏನು? ನಾವು ಚೆನ್ನಾಗಿ ತಿಂತಾ ಇದ್ದೀವಿ, ಪ್ರೋಟೀನ್ ಆಹಾರ ತಗೊಳ್ತಾ ಇದ್ದೀವಿ, ಆದ್ರೇನು ನನಗೂ ಫ್ಯಾಟಿ ಲಿವರ್ ಥರ ಅನಿಸ್ತಾ ಇದೆ, ಒಬೇಸಿಟಿ ಆಗ್ತಾ ಇದೆ, ಆಯಿತಾ, ಏನೋ ಸುಸ್ತಾಗ್ತಾ ಇದೆ, ಬೆಳಿಗ್ಗೆ ತಕ್ಷಣವೇ ಸುಸ್ತಾಗಿದ್ದೀನಿ, ನಿದ್ರೆ ತುಂಬ ಬರ್ತಾ ಇದೆ, ಇಲ್ಲಾಂದರೆ ಕಣ್ಣು ದಪ್ಪವಾಗಿದೆ, ಮುಖ ದಪ್ಪವಾಗಿದೆ, ಏನು ಇದೆಲ್ಲ ಕಾರಣ? ಈ ಥರ ಎಲ್ಲ ನಾನಾ ವಿಧ ಸಮಸ್ಯೆಗಳು ಇರುತ್ತೆ. ಕೆಲವರಿಗೂ ಫ್ಯಾಟಿ ಲಿವರ್ ಬರೋದಕ್ಕೆ ಕಾರಣನೂ ಮುಖ್ಯವಾಗಿ ನೀವು ನೋಡಿದರೆ ನೈಟ್ ಕೂತ್ಕೊಂಡು ಮೊಬೈಲ್ಸ್ ನೋಡೋದು, ನಿದ್ರೆ ಮಾಡಲ್ಲ, ಮೊಬೈಲ್ಸ್ ನೋಡೋದು, ಲೇಟಾಗಿ ಮಲಗೋದು, ಇದರಿಂದನೂ ನಿಮಗೂ ಸಮಸ್ಯೆಗಳು ಬರುತ್ತೆ. ಈಗ ಫಸ್ಟ್ ನಾನು ಹೇಳಬೇಕು ಅಂದರೆ ಲಿವರ್ಗೂ ಫಂಕ್ಷನ್ ಆಗೋದಕ್ಕೆ ಕಾರಣ ಏನು ಅಂದರೆ, ಯಾವ ವ್ಯಕ್ತಿಗೂ ಸ್ಟ್ರೆಸ್ ಇಲ್ಲವೋ ಅವನ ಲಿವರ್ ಚೆನ್ನಾಗಿ ಫಂಕ್ಷನ್ ಆಗುತ್ತೆ, ಅದೇ ಮೂಲ ಕಾರಣ. ಈಗ ಡಿಸ್ಫಂಕ್ಷನ್ ಆಗಿದೆ ಅಂದರೆ ಅದಕ್ಕೆ ಕಾರಣ ಏನೇನು ಇರ್ಬೋದು? ಫಸ್ಟು ನೀವು ನೋಡಿದರೆ ಲೈಫ್ ಸ್ಟೈಲ್ ಆರ್ಡರ್ಸ್, ಲೈಫ್ ಸ್ಟೈಲ್ ಹ್ಯಾಬಿಟ್ಸಲ್ಲಿ ಕೆಲವರು ಬಂದು ಕ್ರಾನಿಕ್ ಆಲ್ಕೋಹಾಲ್ ಕನ್ಸಂಪ್ಷನ್ ಇರುತ್ತೆ, ಕುಡಿತಾನೆ ಇರ್ತಾರೆ ಡೈಲಿ. ಅದು ಬೀರ್ ಕುಡಿಬೋದು, ಇಲ್ಲ ಅಂದರೆ ವಿಸ್ಕಿ, ವೋಡ್ಕಾ, ಈ ಥರ ಕನ್ಸಂಪ್ಷನ್ಸ್ ಇರುತ್ತೆ. ಡೈಲಿ ಪಾರ್ಟಿ ಇದ್ದೋ ಇಲ್ಲವೋ ಅವ್ರು ಕುಡಿತಾನೆ ಇರ್ತಾರೆ. ಆ ಥರ ಇರೋರ್ಗೂ ಫ್ಯಾಟಿ ಲಿವರ್ ಬರೋದಕ್ಕೂ, ಇಲ್ಲ ಹೆಪಟೈಟಿಸು, ಇಲ್ಲ ಸಿರೋಸಿಸ್ ಬರೋದಕ್ಕೂ ಅವಕಾಶ ಇದೆ. ಲಿವರ್ ಸಿರೋಸಿಸ್ ಈಸ್ ಈಕ್ವಲೆಂಟ್ ಟು ಕ್ಯಾನ್ಸರ್. ಅದರಿಂದ ಅವ್ರು ತುಂಬ ಜಾಗ್ರತೆಯಾಗಿ ಇರಬೇಕು. ಈ ಕುಡಿಯೋದು ಬಿಡೋದು ತುಂಬ ಒಳ್ಳೆಯದುಂಟು, ನಾನು ಹೇಳ್ತೀನಿ. ಕುಡಿಬೇಕಾ, ನಿಮ್ಮಿನ ರಸ ಕುಡಿ, ಅದು ಒಳ್ಳೆಯದು, ಫ್ರೂಟ್ ಜ್ಯೂಸಸ್ ಕುಡಿ, ಅದು ಒಳ್ಳೆಯದು. ಅದೆಲ್ಲ ಬಿಟ್ಟು ಡೈಲಿ ಇದು ಕುಡಿಸಿದ್ರೇ ನಾನು ಚೆನ್ನಾಗಿರ್ತೀನಿ, ಅದೇ ನನ್ನ ಸ್ಟೇಟಸ್ ಅಂದ್ಕೊಂಡ್ರೆ ಸಮಸ್ಯೆ ಖಂಡಿತವಾಗಿ ಇರುತ್ತೆ. ಸೆಕೆಂಡ್, ಲಿವರ್ಗೂ ವೈರಲ್ ಇನ್ಫೆಕ್ಷನ್ಸ್. ಈಗ ನೀವು ನೀರು ತಗೊಳ್ತಾ ಇದ್ದೀರ, ಇದು ಈ ಲಿವರ್ ಡಿಸ್ಫಂಕ್ಷನ್ ಆಗೋದಕ್ಕೂ ಯಾವತ್ತನ್ನೋದು ಶುರು ಆಗಿದೆ ಅಂದರೆ ಒಂದು 1980s ಇದು ಚೆನ್ನಾಗಿ ಶುರು ಆಗಿದೆ. ಅದಕ್ಕೆ ಹಿಂದೆ ಅಷ್ಟೆಲ್ಲ ಯಾರಿಗೂ ಏನಿಲ್ಲ, ಟ್ಯಾಪ್ ವಾಟರ್ ನೀರು ಕುಡಿಬೋದು, ತುಂಬ ಚೆನ್ನಾಗಿರ್ತಾರೆ, ಸ್ಟ್ರೆಂತ್ ಆಗಿರ್ತಾರೆ.
ನಾವು ಯಾರನ್ನೋ ಆ ಥರ ಬಂದು ಒಂದು ಗ್ಲಾಸು ಮುಂಚೆಲ್ಲ ನೀವು ರೋಡಲ್ಲಿ ನೋಡಿದರೆ ವಾಟರ್ ಸಪ್ಲೈ ಮಾಡೋರು ಇರ್ತಾರೆ, ಐಸ್ ವಾಟರ್ ಟು 5 ಪೈಸೆ 10 ಪೈಸೆಂಟು. ನಾವು ಡೆಲ್ಲಿಯಲ್ಲಿ ಆ ಥರ ಎಲ್ಲ ನಾವು ನೋಡಿದ್ವಿ. ಅದಕ್ಕೆಲ್ಲ ನಾವು ಹೋಗಲ್ಲ, ಡೈರೆಕ್ಟಾಗಿ ಎಲ್ಲಾದರೂ ಟ್ಯಾಪ್ ಇದೆ ಓಪನ್ ಮಾಡಿದೀವ, ಕುಡಿಸಿದೀವ, ಚೆನ್ನಾಗಿದ್ದೀವಿ. ಬಟ್ ಆಫ್ಟರ್ ಸಮ್ ಪೀರಿಯಡ್ ಆಫ್ ಟೈಮ್ ನಾನು ನೋಡಿರೋ ಪ್ರಕಾರ 83, 84, 85ನಿಂದ ನಾನು ನೋಡಿರೋ ಪ್ರಕಾರ ಕೆಲವು ಪ್ರಾಂತದಲ್ಲಿ ಅಲ್ಲಿ ನೋಡಿದರೆ ಸಾಲ್ಟ್ ವಾಟರ್ ಇರೋದು, ಆಯಿತಾ, ಪ್ಯೂರ್ ವಾಟರ್ ಇಲ್ಲ. ಯಾಕೆಂದರೆ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಅದರಿಂದ ವಾಟರ್ ಕಡಿಮೆ ಆಗಿದೆ, ಸಾಲ್ಟ್ ವಾಟರ್ ಹೆಚ್ಚಿಗೆ ಆಗಿದೆ. ಆ ಸಾಲ್ಟ್ ವಾಟರ್ನಿಂದ ಕಂಟ್ಯಾಮಿನೇಷನ್ಸ್ ತುಂಬ ಆಗಿದೆ. ಕಾರಣ ಏನಂದರೆ ಎಲ್ಲರೂ ಈಗ ಮನೆಯಲ್ಲಿ ಇರೋ ಆ ಸೀವೇಜ್ನೆಲ್ಲ ಹೋಗಿ ಈಚೆ ಡಂಪ್ ಮಾಡ್ತಾರೆ, ಅದು ಪ್ರಾಪರಾಗಿ ಅದು ಡಿಸ್ಪೋಸ್ ಮಾಡ್ತಾ ಇಲ್ಲ. ಅದು ಈಗನೂ ಇದೆ. ಎಲ್ಲ ಬ್ಯಾಂಗ್ಳೂರು ಎಲ್ಲಿ ಬೇಕಾದರೂ ಹೋಗಿ ಅರ್ಬನ್ ರೂರಲ್ ಕ್ಷೇತ್ರದಲ್ಲಿ ಅದು ವೆಜಿಟಬಲ್ ಡಿಸ್ಪೋಸಲ್ ಇರ್ಬೋದು, ಮೆಡಿಕಲ್ ಡಿಸ್ಪೋಸಬಲ್ ಇರ್ಬೋದು, ಇಲ್ಲಾಂದರೆ ಬೇರೆ ನಾರ್ಮಲ್ ವೇಸ್ಟ್ಗಳು ಇರ್ಬೋದು, ಪ್ಲಾಸ್ಟಿಕ್ಸ್ ಅದು ಇದು ಎಲ್ಲ ಈಚೆ ಬಂದು ಬಿಸಾಕ್ತಾರೆ. ಕೆಲವು ಟೈಮು ಬೋರ್ವೆಲ್ ಮಾಡೋ ಟೈಮಲ್ಲಿನೂ ಇದೆಲ್ಲ ಒಳಗಡೆ ಹೋಗುತ್ತೆ, ಕಂಟ್ಯಾಮಿನೇಷನ್ ಆಗುತ್ತೆ. ಸೊ ಅದರಿಂದ ನೀರು ಕುಡಿಯೋದನ್ನು ವೈರಲ್ ಇನ್ಫೆಕ್ಷನ್ಸ್ ಹೇಳ್ತೀವಿ. ಈ ಥರ ವೈರಸಸ್ ಸ್ಪ್ರೆಡ್ ಆಗುತ್ತೆ. ಪ್ಲಾಸ್ಟಿಕ್ನಿಂದ ಆಗ್ಬೋದು, ಬೇರೆ ವೇಸ್ಟ್ ಡಿಸ್ಪೋಸಲ್ನಿಂದ ಆಗ್ಬೋದು, ಇದೆಲ್ಲ ವೈರಸ್ಸು. ಇದು ಪರ್ಟಿಕ್ಯುಲರ್ಲಿ ಇದು ಯಾವ ಥರ ಲೀಡ್ ಆಗುತ್ತೆ ಅಂದರೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ. ಹೆಪಟೈಟಿಸ್ ಅಂದರೆ ತೊಂದರೆ ಇಲ್ಲ, ಹೆಪಟೈಟಿಸ್ ಬಿ ಆ್ಯಂಡ್ ಸಿ ಬಂದುಬಿಟ್ರೆ ಆ ವೈರಸಸ್ಸು ಲಿವರಲ್ಲಿ ಆರ್ಗನಲ್ಲಿ ಬಂದುಬಿಟ್ರೆ ಅವರಿಗೂ ಪ್ರಮಾಣ ತುಂಬ ಜಾಸ್ತಿ ಇರುತ್ತೆ. ಅದನ್ನೇ ಜಾಂಡಿಸ್ಟ್ ಹೇಳ್ತೀವಿ. ಯೆಲ್ಲೋಯಿಶ್ ಆಗಿಬಿಡುತ್ತೆ, ಬಾಡಿ ಪೂರ್ತಿ ಯೆಲ್ಲೋಯಿಶ್ ಆಗಿಬಿಡುತ್ತೆ. ಕೆಲವ್ರಿಗೂ ಪ್ರಾಣನೂ ಹೋಗುತ್ತೆ. ಅವ್ರಿಗೆ ಆಟೋಇಮ್ಯೂನ್ ಸಿಸ್ಟಮ್ ಕೆಲಸ ಮಾಡ್ತಾ ಇಲ್ಲ, ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂದರೆ ಅವರು ಹಸು ಆಗಲ್ಲ, ತಿನ್ನೋದಕ್ಕೆ ಏನಾಗಲ್ಲ, ಆವತ್ತು ಅವರು ಮರಣ ಆಗೋ ಕಾರಣ. ಅದೇ ರೀತಿಯಾಗಿ ಮೆಟಬಾಲಿಕ್ ಡಿಸಾರ್ಡರ್ಸ್, ಅದರಲ್ಲಿ ನೀವು ನೋಡಿದರೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಇರುತ್ತೆ. ನಾನ್ ಆಲ್ಕೋಹಾಲಿಕ್ ಅಂದರೆ ಅವ್ರು ಕುಡಿಯೋದೇ ಇಲ್ಲ, ಆದರೆ ನನಗೆ ಫ್ಯಾಟಿ ಲಿವರ್ ಇದೆ. ಇದಕ್ಕೆ ಏನು ಮೂಲ ಕಾರಣ? ಜಂಕ್ ಫುಡ್ಸ್ ತಿಂತಾ ಇದ್ದೀರಲ್ವಾ, ಆಯಿತಾ, ಟೈಮ್ಗೂ ತಿನ್ನಲ್ಲ, ಟೈಮ್ ಬಿಟ್ಟು ತಿಂತಾ ಇದ್ದೀರಲ್ವಾ. ಡೈಜೆಷನ್ಗೂ ಒಂದು ಪ್ರಾಸೆಸ್ ಇದೆ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಒಂದು 7 ಗಂಟೆನಿಂದ ಒಂದು 9 ಗಂಟೆ ಒಳಗಡೆ ನೀವು ಏನಾದರೂ ಬ್ರೇಕ್ಫಾಸ್ಟ್ ಮಾಡಿದರೆ ಬೇಗನೆ ಅದು ಡೈಜೆಸ್ಟ್ ಆಗುತ್ತೆ. ಅದೇ ಪ್ರಕಾರ ಒಂದು 12 to 1 ಇನ್ ಬಿಟ್ವೀನ್ ದಟ್ ಟೈಮ್ ನೀವು ಲಂಚ್ ಮಾಡಿದರೆ ಡೈಜೆಸ್ಟ್ ಆಗುತ್ತೆ. ಎಗೇನ್ ಇನ್ ದಿ ಈವ್ನಿಂಗ್ ಒಂದು 4 to 6 ಇನ್ ಬಿಟ್ವೀನ್ ದಟ್ ಟೈಮ್ ಡಿನ್ನರ್ ಮಾಡಿದರೆ ಅದು ಡೈಜೆಸ್ಟ್ ಆಗುತ್ತೆ. ಸೊ ಯಾರು 3 ಟೈಮ್ ತಿಂತ ಇದ್ದಾರೋ ಅವ್ರಿಗೂ ಆ ಥರ. ಬಟ್ ನಾನು ಸಜೆಸ್ಟ್ ಮಾಡೋದು ಏನಂದರೆ 2 ಟೈಮ್ ತೊಗೊಳ್ಳಿ. ನೀವು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹೋಗಿ ಒಂದು 10 ಗಂಟೆಗೂ ನೀವು ಏನಾದರೂ ಬ್ರಂಚ್ ಥರ ತೊಗೊಳ್ಳಿ. ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಮಿಕ್ಸ್ ಮಾಡಿ ಬ್ರಂಚ್ ಥರ ತೊಗೊಳ್ಳಿ, ಅದು ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಇನ್ ಬಿಟ್ವೀನ್ 8 hours ಗ್ಯಾಪ್ ಕೊಡಿ. 10 ಗಂಟೆ ನೀವು ತೊಗೊಂಡ್ರೆ ಒಂದು 5-6 ಗಂಟೆಗೂ ನೀವು ಫಿನಿಷ್ ಮಾಡ್ಬೋದು ನಿಮ್ಮ ಡಿನ್ನರ್. ಆ ಥರ ಇದ್ದರೆ ಲಿವರ್ನು ಫಂಕ್ಷನ್ ಮಾಡುತ್ತೆ, ಬರ್ಡನ್ ಆಗಲ್ಲ, ಲೋಡ್ ಆಗಲ್ಲ. ಕೆಲವ್ರಿಗೂ ಸ್ಟ್ರೆಸ್ ಇರೋವ್ರಿಗೂ ಇಲ್ಲ ಅಂದರೆ ಜೆನೆಟಿಕ್ ಡಯಾಬಿಟಿಸ್ ಇರೋವ್ರಿಗೂ ಅದು ಏನಾಗುತ್ತೆ, ಅವ್ರಿಗೂ ಗ್ಲೈಸೆಮಿಕ್ ಇಂಡೆಕ್ಸ್ ಲೋ ಆಗಿಬಿಡುತ್ತೆ ಬ್ಲಡ್ ಸೆಲ್ಸಲ್ಲಿ. ಅದಕ್ಕೆ ಪದೇ ಪದೇ ತಿಂತಾನೆ ಇರ್ತಾರೆ, ಏನೋ ಬಾಯ್ಕು ಹಾಕ್ಕೊಳ್ತಾನೆ ಇರ್ತಾರೆ. ಸ್ಟ್ರೆಸ್ ಇರೋರು ತುಂಬ ಹಾಕ್ಕೊಳ್ತಾರೆ. ಅದೇ ರೀತಿಯಾಗಿ ಡಯಾಬಿಟಿಸ್ ಇರೋರು ತಿಂತಾನೆ ಇರ್ತಾರೆ. ಇದು ತಿನ್ನೋದರಿಂದ ಏನಾಗುತ್ತೆ, ಲಿವರ್ ಫಂಕ್ಷನ್ ಮಾಡಬೇಕಲ್ವಾ, ಅದು ಡೈಜೆಸ್ಟ್ ಮಾಡಬೇಕಲ್ವಾ, ಅದಕ್ಕೂ ನೀವು ಅವಕಾಶನೇ ಕೊಡ್ತಾ ಇಲ್ಲ. ಅದರಿಂದ ನಿಮಗೂ ಅದು ಕನ್ವರ್ಟ್ ಆಗಿ ಅದು ಫ್ಯಾಟಿ ಲಿವರ್ ಆಗ್ಬೋದು. ನೀವು ನಾನ್ ಆಲ್ಕೋಹಾಲಿಕ್ ಆಗಿ ಇರ್ಬೋದು, ನೀವು ಕುಡಿತಾ ಇಲ್ಲ, ಆದ್ರೇನು ತಿಂತಾ ಇರೋದರಿಂದ ಈ ಸಮಸ್ಯೆಗಳು ಬರ್ಬೋದು. ಸೊ ಇದು ಒಂದು ಕಾರಣ. ಇನ್ನೊಂದು ನೋಡಿದರೆ ಕೆಲವರು ಬಂದು ಡಯಾಬಿಟಿಸ್ ಇದ್ದಾರೆ, ಇಲ್ಲಾಂದರೆ ಹಾರ್ಟ್ ಪೇಷಂಟ್ ಇದ್ದಾರೆ, ಇಲ್ಲಾಂದರೆ ಬೇರೆ ಹೊಟ್ಟೆ ಇದು ಒಬೆಸಿಟಿ ಇಲ್ಲ ಹೈಪರ್ ಅಸಿಡಿಟಿನಿಂದ ಮೆಡಿಕೇಷನ್ಸ್ ತುಂಬ ತಗೊಳ್ತಾರೆ. ಇಲ್ಲಾಂದರೆ ತಲೆನೋವು ಉಂಟು, ಮೈಗ್ರೇನ್ ಬಂದಿದೆ ಉಂಟು, ಮೆಡಿಕೇಷನ್ಸ್. ಇಲ್ಲ ಸ್ಟ್ರೋಕ್ ಪೇಷಂಟ್ಸು, ಈ ಥರ ಇರೋರೆಲ್ಲ ಮೆಡಿಕೇಷನ್ಸ್ ತುಂಬ ತಗೊಳ್ತಾರೆ. ನಾನು ಹೇಳ್ತೀನಿ, ಆಯುರ್ವೇದ ಇರಲಿ ಇಲ್ಲ ಮಾಡರ್ನ್ ಮೆಡಿಸಿನ್ ಇರಲಿ, ದಯವಿಟ್ಟು ಮೆಡಿಸಿನ್ಸ್ನ ಕಡಿಮೆ ಮಾಡಿ. ಹೆಚ್ಚಿಗೆ ನೀವು ಮೆಡಿಸಿನ್ಸ್ ತೊಗೊಂಡ್ರೆ ಅದು ನಿಮಗೆ ಏನಾಗುತ್ತೆ ಅಂದರೆ ಅದು ಫ್ಯಾಟಿ ಲಿವರ್ ಆಗುತ್ತೆ. ಅದರಲ್ಲಿ ಇರೋ ಆ್ಯಸಿಡ್ಸು, ಆಯಿತಾ, ಕೆಮಿಕಲ್ ಸೊಲ್ಯೂಷನ್ಸ್, ಅದು ಎಲ್ಲನೂ
ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ನೋಡಿದರೆ ಸೋಡಿಯಮ್ನು ಇರ್ಬೋದು, ಪೊಟ್ಯಾಷಿಯಮ್ ಇರ್ಬೋದು, ಎಲೆಕ್ಟ್ರೋಲೈಟ್ಸ್ ಯಾವುದು ಬೇಕಾದರೆ ಅದು ಹೆಚ್ಚಿಗೆ ಆಗಿಬಿಟ್ರೆ ಅದು ನಿಮಗೂ ಫ್ಯಾಟಿ ಲಿವರ್ಗೂ ಅವಕಾಶ ಕೊಡುತ್ತೆ. ಆಯಿತಾ? ಇದು ಒಂದು ಡ್ರಗ್ ಇಂಡ್ಯೂಸ್ಡ್. ಅದಾದಮೇಲೆ ಎನ್ವಿರಾನ್ಮೆಂಟಲ್ ಟಾಕ್ಸಿನ್ಸ್ ಇದೆ. ಈಗ ಎನ್ವಿರಾನ್ಮೆಂಟಲ್ ಟಾಕ್ಸಿನ್ಸ್ ಅಂದರೆ ಏನಾವುದು ಹೆವಿ ಮೆಟಲ್ಸೋ, ಪೆಸ್ಟಿಸೈಡ್ಸೋ, ಇಲ್ಲ ಇಂಡಸ್ಟ್ರಿಯಲ್ ಕೆಮಿಕಲ್ಸೋ ಶ್ವಾಸ ಮಾಡಿದ್ರೇ ಸಾಕು ನಿಮಗೂ ಹೊಟ್ಟೆ ತುಂಬಿಡುತ್ತೆ. ಆಯಿತಾ? ಅದಾದಮೇಲೆ ನಿಮಗೂ ಹಸುನೂ ಆಗಲ್ಲ, ತಿಂದಕ್ಕೂ ಇಚ್ಛೆನೂ ಇರಲ್ಲ. ಈ ಸಮಸ್ಯೆಗಳು ಕೆಲವರಲ್ಲಿ ನಾನು ಕಾಣಿಸಿದ್ದೀನಿ. ಅದೇ ಥರ ಆಟೋಮ್ಯೂನ್ ಡಿಸೀಸ್, ಲಿವರ್ ಡಿಸೀಸ್. ಆಟೋಮ್ಯೂನ್ ಲಿವರ್ ಡಿಸೀಸ್ ಅಂದರೆ ನಿಮಗೂ ಯಾವತ್ತು ತಡ್ಕೊಳ್ಳೋ ಶಕ್ತಿ ಕಡಿಮೆ ಆಗುತ್ತೋ, ನಾಟ್ ಬಿಕಾಸ್ ಆಫ್ ದಿ ಲಿವರ್, ಅದು ನಿಮಗೂ ಡಯಾಬಿಟಿಸ್ನಿಂದ ಇರ್ಬೋದು, ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಪ್ರಾಪರಾಗಿ, ಗ್ಲೈಸೆಮಿಕ್ ಇಂಡೆಕ್ಸು ಹೆಚ್ಚಿಗೆ ಆಗಿದೆ, ಇಲ್ಲಾಂದರೆ ಬಾಲೆ ಕಡಿಮೆ ಆಗಿದೆ, ಈ ಥರ ಇರೋರ್ಗು ಸಮಸ್ಯೆಗಳು ಈ ಥರ ಬರ್ಬೋದು. ಸೊ ಅದು ಬಂದು ಆಟೋ ಇಮ್ಯೂನ್ನು ಸಿಸ್ಟಮ್ನು ಡಿಸ್ಫಂಕ್ಷನ್ ಮಾಡುತ್ತೆ. ಒಂದು ಬಂದು ನೀವು ಏನಿಲ್ಲ, ಯಾರೋ ನಿಮ್ಮನ್ನು ಹೊಡಿಯೋದಕ್ಕೂ ಬರ್ತಾರೆ, ಇಮಿಡಿಯೇಟ್ಲಿ ನಿಮ್ಮ ಮೈಂಡ್ ಅದನ್ನು ಸ್ಟಾಪ್ ಮಾಡೋದಕ್ಕೂ ನೀವು ಹೊಡಿಯಿಲ್ಲ, ಬಟ್ ಅಟ್ಲೀಸ್ಟ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೂ ಯಾವ ಥರ ಮಾಡ್ತಿರೋ ಅದೇ ಥರ ನಮ್ಮ ಕಾಯನೂ ಅದು ಏನಾದರೂ ಒಂದು ವೈರಸ್ ಎಫೆಕ್ಟ್ ಆಗ್ತಾ ಇದೆ, ಇನ್ಫೆಕ್ಟ್ ಮಾಡೋದಕ್ಕೆ ಬರ್ತಾ ಇದೆ ಅಂದರೆ ಫಾರಿನ್ ಬಾಡೀಸ್ನು ಅದು ರೆಸಿಸ್ಟ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ ಆಟೋಮ್ಯೂನ್. ಅದೇ ಡಿಸ್ಫಂಕ್ಷನ್ ಆಗಿಬಿಟ್ರೆ, ಡಿಸಾರ್ಡರ್ ಆಗಿಬಿಟ್ರೆ, ಕಾರಣ ತಿನ್ನೋದು, ಹೆಚ್ಚಿಗೆ ತಿನ್ನೋದು, ಇಲ್ಲ ಅಂದರೆ ಕಡಿಮೆ ತಿನ್ನೋದು, ಇಲ್ಲ ಅಂದರೆ ಟೈಮ್ಗೆ ನಿದ್ರೆ ತಗೊಳ್ತಾ ಇಲ್ಲ, ಆವತ್ತು ಆಟೋ ಇಮ್ಯೂನ್ ಡಿಸಾರ್ಡರ್ ಶುರು ಆಗುತ್ತೆ. ಆಯಿತಾ? ಅದು ಒಂದು. ಅದು ಬಿಟ್ಟು ಜೆನೆಟಿಕ್, ಇನ್ಹೆರಿಟೆಡ್, ಅವ್ರಿಗೆಲ್ಲ ಮೋಸ್ಟ್ಲಿ ನೋಡಿದರೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಇರುತ್ತೆ, ಲಿವರ್ ಎನ್ಸೈಮ್ಸು ಇಲ್ಲಾಂದರೆ ಡಿಟಾಕ್ಸಿಫಿಕೇಷನ್ ಪಾತ್ವೇಸ್ ಎಲ್ಲ ಡಿಸ್ಫಂಕ್ಷನ್ ಆಗಿರುತ್ತೆ. ಎನ್ಸೈಮ್ಸ್ ಕಡಿಮೆ ಆಗಿಬಿಡತ್ತೆ, ಇಲ್ಲಾಂದ್ರೆ ತುಂಬ ಹೆಚ್ಚಿಗೆ ಆಗಿಬಿಡುತ್ತೆ. ಆ ಥರ ಇದ್ರೇನು ಲಿವರು, ಫ್ಯಾಟಿ ಲಿವರ್ ಬರೋದಕ್ಕೂ ಅವಕಾಶ ಇದೆ. ಇಲ್ಲ ಲಿವರ್ ಸಿರೋಸಿಸ್, ಹೆಪಟೈಟಿಸ್ ಬಿ, ಸಿ ಈ ಥರ ಬರೋದಕ್ಕೂ ಅವಕಾಶ ಇದೆ. ಅದು ಬಿಟ್ಟು ಕ್ರಾನಿಕ್ ಬೈಲರಿ ಅಬ್ಸ್ಟ್ರಕ್ಷನ್ಸ್. ಈಗ ನಮ್ಗೆ ಬೈಲ್ಸ್ ಇದೆ, ಲಿವರ್ ಹತ್ರ ಬೈಲ್ಸ್ ಇದೆ, ಅದರಲ್ಲಿ ಅಬ್ಸ್ಟ್ರಕ್ಷನ್ ಆಗಿಬಿಟ್ರೆ ಸಂಚಾಲನ ಆಗ್ತಾ ಇಲ್ಲ, ರಕ್ತ ಸಂಚಾಲನ ಆಗ್ತಾ ಇಲ್ಲ, ಎಲ್ಲೋ ಬೈಲ್ಸ್, ಗ್ರೀನ್ ಬೈಲ್ಸು ಅದು ಸಂಚಾಲನ ಆಗ್ತಾ ಇಲ್ಲ ಅಂದರೆ ಅದರಿಂದನೂ ನಿಮಗೂ ತೊಂದರೆಗಳು ಬರ್ಬೋದು. ಅದು ಸ್ಟೋನ್ ಆಗಿ, ಗಾಲ್ ಬ್ಲಾಡರ್ ಸ್ಟೋನ್ ಆಗಿ ಆಗ್ಬೋದು. ಆಯಿತಾ? ಇಲ್ಲಾಂದರೆ ರೀನಲ್ ಸ್ಟೋನ್ ಆಗ್ಬೋದು. ಇದರಿಂದನೂ ಲಿವರ್, ಫ್ಯಾಟಿ ಲಿವರ್ ಆಗೋದಕ್ಕೂ ಅವಕಾಶ ಇದೆ. ಕೆಲವ್ರಿಗೂ ಏನು ಅಂದರೆ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರೋರಿಗೂ ತುಂಬ ತಿನ್ನಲ್ಲ. ಆಯಿತಾ? ಅವ್ರು ಕಡಿಮೆನೇ ತಿಂತಾರೆ, ಅವ್ರು ಸ್ಮೋಕಲ್ಲೇ ಖುಷಿ ಆಗಿಬಿಡ್ತಾರೆ, ಟೈಮ್ಗೂ ತಿನ್ನಲ್ಲ. ಅದರಿಂದ ಪುವರ್ ಡಯಟ್ರಿ ಹ್ಯಾಬಿಟ್ಸ್ ಅವ್ರಿಗೂ ಶುರು ಆಗುತ್ತೆ. ಯೋಚನೆಗಳು ಅವ್ರಿಗೂ ತುಂಬ ಇರುತ್ತೆ. ಅದರಿಂದ ಅವ್ರು ಸ್ಮೋಕ್ ಮಾಡಿಲ್ಲ ಅಂದರೆ ಅವ್ರಿಗೂ ನೆಮ್ಮದಿ ಇರಲ್ಲ. ಊಟ ಇಲ್ಲ ಅಂದರೆ ನೆಮ್ಮದಿಯಾಗಿರ್ತಾರೆ, ಬಟ್ ಸ್ಮೋಕ್ ಮಾಡಿಲ್ಲ ಅಂದರೆ ನೆಮ್ಮದಿ ಇರಲ್ಲ. ಸೊ ಈ ಥರ ಬರೋರ್ಗೆಲ್ಲ ನೀವು ನೋಡಿದರೆ ಹೈ ಫ್ಯಾಟು, ಹೈ ಶುಗರ್ ಇಂಟೇಕು, ಇಲ್ಲಾಂದರೆ ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸೀಸ್ ಬಾಡಿಯಲ್ಲಿ ಬಿಕಾಸ್ ಆಫ್ ಸ್ಮೋಕಿಂಗ್ ಬಂದುಬಿಟ್ರೆ ನಿಮಗೂ ಫ್ಯಾಟಿ ಲಿವರ್ ಬರೋದಕ್ಕೂ ಅವಕಾಶ ಇದೆ. ಫೈನಲ್ ಆಗಿ ನೋಡಿದರೆ ಸಿಸ್ಟಮ್ಯಾಟಿಕ್ ಇನ್ಫ್ಲಮೇಟ್ರಿ ಇಂಟು ಹೇಳ್ತೀವಿ. ಅದು ಏನಂದರೆ ಫಾರಿನ್ ಬಾಡೀಸ್. ಎಲ್ಲೋ ಹೋಗಿದ್ದೀವಿ, ಕೈ ತೊಳಸ್ಕೊಂಡಿಲ್ಲ, ಆಯಿತಾ, ಕೈ ಶೇಕ್ ಮಾಡಿಬಿಟ್ಟಿದ್ದೀವಿ, ಇಲ್ಲಾಂದರೆ ಒಂದು ಫ್ರೂಟ್ಸ್ ತೊಗೊಂಡಿದ್ದೀವಿ ಶಾಪ್ನಿಂದು, ಅದು ವಾಶ್ ಮಾಡಿಲ್ಲ, ಡೈರೆಕ್ಟಾಗಿ ತಿಂದಿದ್ದೀವಿ, ಆಯಿತಾ. ಇನ್ನು ಈ ಫ್ರೂಟ್ ಚಾಟ್ಸ್ ಸೇಲ್ ಮಾಡ್ತಾರೆ, ಆಯಿತಾ, ಇಲ್ಲಾಂದರೆ ಇದು ಚಾಟ್ ಸ್ಟ್ರೀಟ್ ಇದೆ, ಅಲ್ಲೆಲ್ಲ ನೀವು ತಗೊಂಡ್ರೆ ಖಂಡಿತವಾಗಿ ನಿಮಗೂ ಸಿಸ್ಟಮ್ಯಾಟಿಕ್ ಇನ್ಫ್ಲಮೇಟ್ರಿ ಪ್ರಾಸೆಸ್ ಶುರು ಆಗುತ್ತೆ. ಅವ್ರು ಚೆನ್ನಾಗಿ ಕೈ ತೊಳಸಿಲ್ಲ, ಇಲ್ಲಾಂದರೆ ಆ ಪದಾರ್ಥನ ಚೆನ್ನಾಗಿ ತೊಳಸಿಲ್ಲ, ಸಿಂಪ್ಲಿ ಪ್ರಿಪೇರ್ ಮಾಡಿ ನಿಮ್ಗೆ ಕೊಟ್ಬಿಡ್ತಾರೆ, ನೀವು ತಿಂದುಬಿಡ್ತೀರ, ಅದರಿಂದನೂ ಇನ್ಫ್ಲಮೇಟ್ರಿ ಅವಕಾಶ ಇದೆ. ಇದರಿಂದ ಫ್ಯಾಟಿ ಲಿವರ್ ಬರೋದಕ್ಕೂ ಮೂಲ ಕಾರಣ. ಸುಮಾರು ಜನರ ಅಭಿಪ್ರಾಯ ಇರುತ್ತೆ, ಯಕೃತ್ತು ಅಂದರೆ ಬರೀ ಈ ಇಂಡೈಜೆಷನ್ ಆಗಿರೋದು ಅಥವಾ ಅಸಿಡಿಟಿ ಆಗಿರೋದು ಅಥವಾ ಹೊಟ್ಟೆ ಉಬ್ಬರಿಸಿರೋ ಥರ ಕಾಣಿಸೋದು ಅಷ್ಟೇ ಅಂತ. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ರೀತಿ ಸಮಸ್ಯೆಗಳನ್ನ ಯಾವ್ಯಾವ ರೀತಿ ಕಾರಣಗಳಿಂದ ನಾವು ನೋಡಬಹುದು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು.
ವೀಕ್ಷಕರೇ, ಯಾವ್ಯಾವ ರೀತಿ ಸಮಸ್ಯೆಗಳನ್ನ ನಾವು ಎದುರಿಸಬಹುದು ಲಿವರ್ಗೆ ಸಂಬಂಧಪಟ್ಟ ಹಾಗೆ ಅಂತ ತಿಳ್ಕೊಂಡ್ವಿ. ಮುಂದಿನ ಭಾಗದಲ್ಲಿ ನಮ್ಮ ಲಿವರ್ ಯಾವ ರೀತಿ ಕೆಲಸ ಮಾಡುತ್ತೆ, ಹಾಗೆ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಯಾವ ರೀತಿ ಪರಿಹಾರ ಕಂಡುಕೊಳ್ಬಹುದು ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ನಮಸ್ಕಾರ.